ಹಾಕ್ಬೋದು, ಗ್ರಾಮಗಳಲ್ಲಿ ಎಲ್ಲ ಕಡೆ ಹಚ್ಚು ಕೆಲಸ ಆಗಬೇಕು, ಇನ್ನೂ ಇಲೆಕ್ಷನ್ ಅದ ನಿಮ್ಮದು ಅಂತೇಳಿ. ಅಂದ್ರೆ ಒಟ್ಟಾರೆಯಾಗಿ ಈ ಮತಗಳ್ಳತನ ಅಂತ ತಿಳಿಸುವಾಗೆ ಇವತ್ತಿನ ರಾಹುಲ್ ಗಾಂಧಿಯವರು ಒಂದು ಮೂಮೆಂಟ್ ಮಾಡ್ತಾ ಇದ್ದಾರೆ. ಅದು ದೇಶ ತುಂಬ ದೊಡ್ಡ ಸದ್ದು ಮಾಡಲಿಕ್ಕೆ ಇವತ್ತು. ಇದರಿಂದಾಗಿ ಈ ಬೋಗಸ್ ಮತದಾನ ಅಥವಾ ನಿಜವಾಗಿಯೂ ಮತದಾರರಲ್ಲದಂಥವ್ರು ವೋಟ್ ಮಾಡುವಂಥ ಒಂದು ವ್ಯವಸ್ಥೆ ದೂರ ಆಗಬಹುದು, ಪರಿಷ್ಕರಣೆ ಆಗ್ಬೋದಿಲ್ಲ ಅಂಥೇಳಿ ಚರ್ಚೆ ಆಗ್ತಾಯಿದ್ದಾವೆ. ಅದಾಗ್ಬೋದು ಅಂತೇಳಿ ಕೆಲವು ಮನಸ್ಸು ಇಲ್ಲ ಅಂತಲ್ಲ. ಯಾಕಂದ್ರೆ ಜನನೂ ಇವತ್ತು ಎಚ್ಚರಗೊಳ್ಬೇಕಾಗಿತ್ತು, ಎಚ್ಚರಗೊಂಡಾರಂತ ರಾಹುಲ್ರವ್ರು ಹೇಳ್ತಾರೆ. ಅದು ಎಷ್ಟು ಮಟ್ಟಿಗೆ ಎಚ್ಚರಗೊಂಡಾರ ಏನು ಮಾಡಿರೋ ಗೊತ್ತಿಲ್ಲ. ಬಟ್ ಆದ್ರೆ 65 ಲಕ್ಷ ಮಂದಿಯ ಮತಗಳೇನು ಡಿಲೀಟ್ ಮಾಡಿದ್ದಾರೆ, ಅವ್ರು ಯಾರ್ಯಾರು ಏನು ಅವರಿಗೆಲ್ಲ ನೀವು ಆಯಾ ಬೋರ್ಡ್ಗಳಿಗೆ ಎಲ್ಲಿ ಇರ್ತಾರೆ ಜನ ಅಲ್ಲಿ ಹೋಗಿ ಹಚ್ಚಿ ಅವ್ರ ಕಡೆ ಕ್ಲಿಯರೆನ್ಸ್ ಮಾಡ್ಕೊಳ್ರಿ ಅನ್ನೋಂಥ ಒಂದು ಸಜೆಷನ್ ಕೊಟ್ಟಿದ್ದಾರೆ. ಹೀಗಾಗಿ ಇದು ಮತಗಳ್ಳತನ ಇನ್ನೂ ನಿಲ್ಲಲಾರದ ಕೆಲಸ ಏನೋ ಇದು ಅನ್ನುವಂಥದ್ದು ಅಂತ ಮುಂದುವರಿಯುವಂಥ ಕೆಲಸ ಆಗಿದೆ. ಅದನ್ನು ಇವತ್ತು ವಿರೋಧ ಮಾಡ್ತಾಯಿದ್ದಾರೆ ರಾಹುಲ್ ಗಾಂಧಿಯವರು. ಜನ ಇನ್ನಾದರೂ ಎಚ್ಚರಗೊಂಡಿದ್ದೀರಿ, ಇನ್ನೂ ಎಚ್ಚರಗೊಳ್ರಿ, ಮತ್ತು ಈ ಮತ ಕಳ್ಳತನ ಆಗೋದನ್ನು ತಪ್ಪಿಸ್ರಿ ಅಂತ, ಬೋಗಸ್ ಯಾರು ಹಾಕ್ತಾರೆ ತಪ್ಪಿಸ್ರಿ ಅನ್ನೋ ಮಾತು ಮಾತಾಡಿದ್ದಾರೆ. ಇದು ಒಳ್ಳೆಯ ಸಲಹೆ ನಮ್ಮ ರಾಹುಲ್ ಗಾಂಧಿ ಅವರಿಂದ. ಅದ್ರ ಜೊತೆ ಎಲೆಕ್ಷನ್ ಕಮಿಷನ್ಗೂ ಸುಪ್ರೀಂ ಕೋರ್ಟ್ ಹೇಳಿದ್ರಿಂದಾಗೆ ನೀವು ನಿಮ್ಮ ಪ್ರತಿಯೊಂದು ಬೂತ್ಗೂ ಯಾರ್ಯಾರು ನಾ ಬೂತ್ದಿಂದ ಬಿಟ್ಟಿದ್ರಿ ಅವ್ರದ್ದೆಲ್ಲ ಲಿಸ್ಟಲ್ಲಿ ಹಚ್ಚಿರಿ ಅಂತ ಹೇಳಿದ್ದ. ಇವತ್ತು ನಮ್ಮ ಏನಪ್ಪ ಅಂತಂದ್ರೆ ಇಲೆಕ್ಷನ್ ಕಮಿಷನ್ಗೆ ನುಂಗಲಾದ ಬಿಸಿ ತುಪ್ಪ ಆಗ್ಯದ. ಯಾವ ಏರಿಯಾದಲ್ಲಿ ಎಷ್ಟು ದಿನ ಡಿಲೀಟ್ ಮಾಡಿದಾರೆ ಕ್ಲಿಯರೆನ್ಸ್ ಕೊಡಬೇಕಾಗ್ತದೆ ಅಂದಾಗ ಸಹಜವಾಗಿ ಒಳ್ಳೆಯ ಮತದಾರರು ಸಹಿತ ಒಂದು ಮತದಾರರು ಬರ್ಬೋದೇನೋ ಅನ್ನೋಂಥ ಒಂದು ಮಾತು. ಏನೋ ಇರಲಿ, ರಾಹುಲ್ ಗಾಂಧಿಯವರು ಇವತ್ತು ಪ್ರಜಾತಂತ್ರದ ಉಸಿರು ಏನಪ್ಪ ಅಂದ್ರೆ ಮತದಾನ, ಅದಕ್ಕೆ ಕೈ ಹಾಕಿದ್ದಾರೆ. ಮೋಸ್ಟ್ಲಿ ಇದನ್ನು ಉಳಿಸೋಂಥ ಪ್ರಯತ್ನ ಮಾಡ್ಬೋದು. ಯಾಕಂದ್ರೆ ಸತ್ಯ ದೊಡ್ಡದು ಯಾವಾಗಲೂ ಅನ್ನುವಂಥದ್ದು. ಮತ್ತು ಮತದಾನ ಇದ್ದಿದ್ದು ಎಲ್ಲರಿಗೂ ಇದ್ದಂಥ ಮತದಾನ ಕೆಲವರು ಒಪ್ಪಿಗೆ ಮಾಡಿಕೊಂಡು ತಮ್ಮ ಕೈ ಸ್ವತ್ತು ಮಾಡ್ಕೊಂಡಿದ್ದರಿಂದ ಅದು ದೂರ ಸರಿಸುವಾಗಿ ಇಷ್ಟಂತ ಹೆಚ್ಚು ಯೋಗ್ಯದ. ಇದು ಹಿಂಗೆ ಮುಂದುವರಲಿ. ಮತ್ತು ಜೊತೆಗೆ ಈ ಏನು ರಾಹುಲ್ ಗಾಂಧಿ ಜೊತೆಗೆ ಏನು ಗುರುತಿಸ್ಕೊಂಡಾರ ಇವ್ರಿಗೂ ಸಹಿತ ಒಳ್ಳೆಯ ಭವಿಷ್ಯ ಆಗಲಿ ಅನ್ನುವಂಥ ಮಾತು. ಮತ್ತು ಮತಗಳ್ಳತನ ನಿಲ್ಲಪ್ಪ ನಮ್ಮ ಎಲೆಕ್ಷನ್ದಿಂದ ಅನ್ನುವಂಥ ಮಾತು ಹೇಳ್ತಾ ಇದು ನಿಮ್ಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. H60 ನ್ಯೂಸ್ ಅರ್ಥ ಸೇರಿಸಿ ಸತ್ಯದ ಕೈಗಳಲ್ಲಿ ವಂದನೆಗಳು.